ಗುಡ್ ಮಾರ್ನಿಂಗ್ ಗಾಯ್ಸ್. ಸೊ ಇಟ್ಸ್ ಡೇ 2 ಆಫ್ ಊಟಿ. ಸೊ ಈಗ ಬೆಳಗ್ಗೆ ಎದ್ದು ಸ್ವಲ್ಪ ರೆಡಿ ಆದ್ವಿ, ಫ್ರೆಶ್ ಆಗಿ ಬ್ರೇಕ್ಫಾಸ್ಟ್ ಮಾಡಕ್ಕೆ ಹೊಂಟೀವಿ. ಇಲ್ಲೇ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಇತ್ತು ರೆಸಾರ್ಟ್ ಒಳಗೆ. ಸ್ವಲ್ಪ ಇಲ್ಲೇ ಫೋಟೋಶೂಟ್ ಅದು ಮಾಡಿದ್ವಿ. ಕ್ಲೈಮೇಟ್ ಮಸ್ತ್ ಆಗೈತಿ. ಬೆಳಗ್ಗೆ ಫುಲ್ ಫಾಗ್ ಇತ್ತು ಆ್ಯಕ್ಚುಲಿ ಬೆಳಗ್ಗೆ ಎದ್ದಾಗ. ಸೊ ಈಗ ಸ್ವಲ್ಪ ಕಡಿಮೆ ಆಗೈತಿ, ಸ್ವಲ್ಪ ಬಿಸಿಲು ಐತಿ, ಬಟ್ ಕೂಲ್ ಬ್ರೀಸ್ ಐತಿ. ಅಷ್ಟು ಏನು ಶೆಕೆ ಇಲ್ಲ, ಥಂಡಿ ಐತಿ. ಅಂಥ ಪರಿ ಜಾಸ್ತಿನೂ ಥಂಡಿ ಇಲ್ಲ, ಲೈಕ್ ಫ್ರೀಸಿಂಗ್ ಥಂಡಿನೂ ಇಲ್ಲ. ಚಲೋ ಐತಿ, ಕ್ಲೈಮೇಟ್ ಪ್ಲೆಸೆಂಟ್ ಐತಿ ನಡಕ್ಕೆ. ಸೊ ಈಗ ಬೋಟ್ ಹೌಸಿಗೆ ಹೋಗ್ತೀವಿ ಬ್ರೇಕ್ಫಾಸ್ಟ್ ಮಾಡಿ. ಅಲ್ಲಿ ಹೋಗಿ ಬಂದು ಆಮೇಲೆ ವಾಪಸ್ ಇಲ್ಲೇ ಬಂದು ಇಲ್ಲಿಂದ ಚೆಕ್ಔಟ್ ಮಾಡ್ತೀವಿ. 11 ಗಂಟೆಗೆ ಐತಿ ಚೆಕ್ಔಟ್ ಟೈಮಿಂಗ್. ಸೊ ಅಷ್ಟಾಗಿ ಹೋಗಿ ಬರ್ತೇವೆ ಅಲ್ಲಿ ಬೋಟ್ ಹೌಸಿಗೆ. ನೋಡೋಣ ಬ್ರೇಕ್ಫಾಸ್ಟ್ ಹೆಂಗೈತಿ. ಮೋಸ್ಟ್ಲಿ ಬೋಟ್ ಹೌಸು ಫುಲ್ ಕ್ರೌಡೆಡ್ ಇರ್ತದೆ ಅನಿಸ್ತೈತಿ. 9 ಗಂಟೆಗೆ ಸ್ಟಾರ್ಟ್ ಅದ, ಈಗ 8:35 ಆಗೈತಿ. ಸೊ ಇನ್ನೂ ಟೈಮ್ ಐತಿ, ಒಂದು 15 ಮಿನಿಟ್ಸ್ ಬ್ರೇಕ್ಫಾಸ್ಟ್ ಮಾಡಿ. ಇಲ್ಲಿಂದ ಅಟ್ಲೀಸ್ಟ್ ಎಷ್ಟು 5 ಮಿನಿಟ್ಸ್ ಐತೆ ಅನ್ಸುತ್ತಲ್ಲ. 8 minutes max, like some 2 kilometers ಅಷ್ಟೇ. ಹಾಂ, ಮೋಸ್ಟ್ಲಿ ಒಂದು 10 ಮಿನಿಟ್ಸ್ ಏನೋ ಐತೆ ಅಷ್ಟೇ ಇಲ್ಲಿಂದ. ಬ್ರೇಕ್ಫಾಸ್ಟ್ ಬಂದ್ವಿ. ಫ್ರೂಟ್ಸ್ ಐತಿ, ಆಮೇಲೆ ಒಂದು ಮಿರ್ಚಿ ಬಜಿ ಐತಿ, ಸಾರಿ ಕಾಂದಾ ಬಜಿ, ಆಮೇಲೆ ಆಲೂ ಪರೋಟ, ಸೆಟ್ ದೋಸೆ, ಚಟ್ನಿ, ಸಾಂಬಾರು. ಹೆಂಗೈತ್ರಿ? ಚಲೋ ಐತಿ. ಇನ್ನೊಂದು ಇಡ್ಲಿ ಐಟಮು ಐತಿ, ಆಮೇಲೆ ಬ್ರೆಡ್ ಟೋಸ್ಟ್, ಬ್ರೆಡ್ ಜಾಮ್ ಎಲ್ಲ ಐತೆ. ನಾನು ತಗೊಳಿಲ್ಲ. ಆಮೇಲೆ ಪರೋಟ, ಆಮೇಲೆ ಇಡ್ಲಿ ನೆಕ್ಸ್ಟ್ ಮಾಡ್ತೀವಿ. ಖಾಲಿ ಆಗಿತ್ತು, ಇಲ್ಲಿ ಖಾಲಿ ಆಗಿತ್ತಲ್ಲ. ಲೇಕ್ದ ಎಂಟ್ರಿ ಟಿಕೆಟ್ ತೊಗೊಂಡಿದ್ದೀವಿ. ಪಾರ್ಕಿಂಗ್ ಮಾಡಿದ್ವಿ ಬೈಕಲ್ಲೇ. ಸೊ ಎಂಟ್ರಿ ಟಿಕೆಟ್ ಎಲ್ಲ ಐತಿ, 25 rupees ಪರ್ ಪರ್ಸನ್ ಐತೆ. ಲೈನ್ ಐತೆ ಸ್ವಲ್ಪ ಆಲ್ರೆಡಿ. ಒಳಗೆ ಹೋಗಿ ಸ್ವಲ್ಪ ಬೋಟಿಂಗ್ ಟಿಕೆಟ್ ಅಲ್ಲಿ ಒಳಗೆ ಕೊಡ್ತಾರಂತೆ. ಒಳಗೆ ಹೋಗಿ ಇನ್ನೊಂದು ಬೇರೆ ಕೌಂಟರ್ ಇರ್ತೈತಿ, ಅಲ್ಲಿ ಬೋಟಿಂಗ್ ಟಿಕೆಟ್ ಕೊಡ್ತಾರೆ. ಸೊ ಇಲ್ಲಿ ಬರೀ ಎಂಟ್ರೆನ್ಸ್ ಆಗ್ತಾ, ಎಂಟ್ರೆನ್ಸ್ ಟಿಕೆಟ್ ಆಗ್ತಾ. ಲೈನ್ ಅಂತೂ ಐತಿ ಆಲ್ರೆಡಿ, ಬೆಳಿಗ್ಗೆ ಜನ ಬಂದಾರ. ಸೊ ಒಳ್ಳೆ ಪೆಡ್ಲಿಂಗ್ ಬೋಟ್ದ ಟಿಕೆಟ್ ತೊಗೊಂಡು ಬಂದ್ವಿ. ಸೊ 2 ಸೀಟರ್ದು 375 ಐತಿ. ಇಲ್ಲಿ ಇವು ಅದಾವ ಡಿಫ್ರೆಂಟ್ ಕೌಂಟ್ರಸ್. ನಮ್ಮ ಕೌಂಟರ್ ನಂಬರ್ 9 ಐತಿ. ಹೆಂಗಿದ್ರಿ ರಶ್? ಆಲ್ರೆಡಿ ಬೆಳಿಗ್ಗೆನೂ ಭಾಳ ಮಂದಿ ಬಂದಾರಲ್ಲ. ಇಲ್ಲಂದ್ರೂ ಒಂದು 500 ಇರ್ಬೇಕು ಮಂದಿ. ಇರ್ಬೇಕು. ರಿವರ್ಸ್ ಹೊಡಿಬೇಕಾ? ಓಕೆ, Direction opposite, left means right, right means opposite. ಓಕೆ. ಸೊ ಲೇಕ್ ಫುಲ್ ಗ್ರೀನ್ ವಾಟರ್ ಅದಾವ. ಆ್ಯಕ್ಚುಲಿ ಇದು ಮ್ಯಾನ್ ಮೇಡ್ ಲೇಕ್ ಅಂತ, ಲೈಕ್ ಬ್ರಿಟಿಷ್ ಟೈಮ್ನಾಗ ಲೈಕ್ ಫಿಶಿಂಗಿಗೆ ಸೊ ಅವಾಗ ಮಾಡಿದ್ರೆ ಅಂತಿದೆ ಲೇಕ್. ಚಲೋ ಐತೆ, ಮಸ್ತ್. ಬಟ್ ಬಿಸಿಲು ಸ್ವಲ್ಪ ಜಲ್ದಿ ಬಂದೈತಿ, ಸ್ವಲ್ಪ ಲೈಟಾಗಿ ಬಿಸಿಲೈತಿ. ಆಮೇಲೆ ಕೂಲ್ ಬ್ರೀಸ್ ಐತಿ, ಬಟ್ ಅಂದ್ರೆ ಸ್ವಲ್ಪ ಬಿಸಿಲೈತಿ. ಮ್ಯಾಗ ಇದಕ್ಕೆ ಶೇಡ್ ಇಲ್ಲ. ನಾವು ವಯನಾಡ್ನಾಗ ಹೋಗಿದ್ದೇನಿತ್ತು, ಮ್ಯಾಗ ಅದಕ್ಕೆ ಶೇಡ್ ಇತ್ತು. ಸೊ ಮೋಸ್ಟ್ಲಿ ಇಲ್ಲಿ ಜಾಸ್ತಿ ಅಷ್ಟು ಬಿಸಿಲು ಇರೋಂಗಿಲ್ಲ ವಯನಾಡ್ ಅಷ್ಟು. ಸೊ ಅದಕ್ಕೆ ಇಲ್ಲೇ ಶೇಡದು ಹಾಕಿಲ್ಲ ಮ್ಯಾಗ. ಬಟ್ ಮಸ್ತ್ ಐತಿ, ಓಪನ್ ಆಗಿ ಚಲೋ ಐತಿ. ಸೊ ಈ ಟೈಪ್ 4 ಪೆಡಲ್ ಬೋಟ್ಸು ಅದಾವಿಲ್ಲ, 4 ಪೀಪಲ್ಸ್ದು. ನಾವು 2 ಪೀಪಲ್ಸ್ ತೊಗೊಂಡೇವಿ. ಲೈಕ್ ಮೋಟ್ರ್ ಬೋಟು ಅದಾವಿಲ್ಲಿ. ಹಾಂ, ಲೈಕ್ ಸ್ಪೀಡ್ ಬೋಟ್, ನಾರ್ಮಲ್ ಮೋಟ್ರ್ ಬೋಟ್ ಅದೆಲ್ಲ ಅದಾವೆ. ಬಟ್ ಅದ್ರಾಗೇನು ಮಜಾ ಬರೋಂಗಿಲ್ಲ. ನಾವು ಪೆಡ್ಲಿಂಗ್ ಮಾಡಿದ್ರೆ ಸ್ವಲ್ಪ ಚಲೋ ಅನಿಸ್ತೈತಿ. ಗಾರ್ಡನ್ ಎಲ್ಲ ಐ ಥಿಂಕ್ ಈ ಕಡೆ.
ಸೊ ಇಲ್ಲೊಂದು ಏನೋ ಗೇಮ್ ಐತಿ. ಆಮೇಲೆ ಮ್ಯಾಗಲ್ಲಿ ಕಾಣಿಸೋದಿಲ್ಲ ಗೊತ್ತಿಲ್ಲ, ಡಿ ಜೆ ಝೂಮ್ ಆಗ್ತೈತಿಲ್ಲ. ಲೆಟ್ ಮಿ ಟ್ರೈ. ಅಲ್ಲಿ ಮ್ಯಾಗ ಬಂಜಿ ಜಂಪ್ ಐತೆ ಅನ್ಸೈತಿ, ಬಟ್ ಈಗ ಅದಿಲ್ಲ, ಮೋಸ್ಟ್ಲಿ ಆಪ್ರೇಷನ್ ಇಲ್ಲ ಅನ್ಸೈತಿ. ಗೊತ್ತಿಲ್ಲ, ಏನಾರು ಇಶ್ಯೂ ಆಗಿರ್ಬೋದು, ಅದಕ್ಕೆ ಬಂದ್ ಮಾಡಿರ್ಬೋದು. ಏನು ಚಾಲು ಐತಿ ಗೊತ್ತಿಲ್ಲ. ಜನ ಹೊಂಟಿಲ್ಲ ಒಟ್ಟಲ್ಲಿ ಯಾರು. ಇಲ್ಲಿಂದ ಈಗ ಡೈರೆಕ್ಟ್ ರೆಸಾರ್ಟಿಗೆ ಹೋಗ್ತೀವಿ. ರೆಸಾರ್ಟಿಗೆ ಹೋಗಿ ಚೆಕ್ಔಟ್ ಮಾಡಿ ಅಲ್ಲಿಂದ ಪೈನ್ ಫಾರೆಸ್ಟ್ ಹೋಗೋ ಪ್ಲ್ಯಾನ್ ಐತಿ. ಪೈನ್ ಫಾರೆಸ್ಟ್ ಆಮೇಲೆ ಇನ್ನೊಂದು ಯಾವುದಾದ್ರು ಲೇಕ್, ಪೈಕಾರ ಲೇಕ್ ಹೋಗೋದು ಪ್ಲ್ಯಾನ್ ಐತಿ. ನೋಡೋಣ. ಸ್ವಲ್ಪ ಪೈಕಾರ ಲೇಕ್ ಒಳಗೆ ಜಾಸ್ತಿ ಕ್ರೌಡ್ ಇಲ್ಲ ಅಂತಂದ್ರೆ ಅಲ್ಲಿ ಹೋಗ್ತೇವೆ. ಇಲ್ಲ ಕ್ರೌಡ್ ಇತ್ತು ಅಂತಂದ್ರೆ ಅದನ್ನು ಸ್ಕಿಪ್ ಮಾಡಿ ಡೈರೆಕ್ಟ್ ಬ್ಯಾಂಗ್ಳೂರ್ ಹೋಗ್ತೀವಿ. ಸೊ ಇಲ್ಲೆಲ್ಲ ಮೋಟ್ರ್ ಬೋಟಿನ ಕ್ಯೂ ಐತಿ. ಅಯ್ಯೋ, ಲೈನ್ ಅಂತೂ ಸಿಕ್ಕಾಪಟ್ಟಿ ದೊಡ್ಡದೈತಿ, ನೋಡ್ಬೋದಿಲ್ಲ. ಸೊ ಟಿಕೆಟ್ ಕೌಂಟ್ರ್ ಆ ಕಡೆ ಐತಲ್ಲೇ. ಮೋಟ್ರ್ ಬೋರ್ಡ್ದು ಆಮೇಲೆ ಪೆಡ್ಲಿಂಗ್ ಬೋರ್ಡ್ದು ಸಪ್ರೇಟ್ ಅದಾವ ಕೌಂಟ್ರ್. ಈ ಕಡೆ ಎಲ್ಲ ಸ್ವಲ್ಪ ಶಾಪ್ಸ್ ಅದಾವ ಏನಾರು ಪರ್ಚೇಸ್ ಮಾಡೋದಿತ್ತು ಅಂತಂದ್ರೆ. ಇಲ್ಲಿ ತಿನ್ನೋಕ್ಕೂ ಎಲ್ಲ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಕ್ಕೆಲ್ಲ ಐತಿ. ಇದೇನು ಸ್ಕೇರಿ ಹೌಸ್ ಅನ್ಸುತ್ತೆ. ಸ್ಕೇರಿ ಹೌಸ್ ಒಂದು ರೆಸ್ಟೋರೆಂಟ್ ಐತಿ. ರೆಸ್ಟೋರೆಂಟ್ಸ್ ಎಲ್ಲ ತಿನ್ನೋದು ಎಲ್ಲ ಐತಿ, ಜಾಸ್ತಿ ಐತಿ ಅಲ್ಲೇ ಒಳಗೆ ಆಪ್ಷನ್ಸ್ ಅದಾವ. ಸೊ ಇಲ್ಲಿ ಪೈನ್ ಫಾರೆಸ್ಟ್ ಕಡೆ ಬಂದಿದೆ. ಇಲ್ಲಿ ಪರ್ ಅಡಲ್ಟ್ 40 ರೂಪೀಸ್ ಐತಿ, ಆ್ಯಂಡ್ ಚಿಲ್ಡ್ರನ್ಸ್ 20, ಕ್ಯಾಮ್ರಾ 200, ವಿಡಿಯೋ ಕ್ಯಾಮ್ರಾ 500 ಅಂತ ಐತಿ. ಈ ಕಡೆ ಟಿಕೆಟ್ ಕೌಂಟ್ರಿ ಲೈನ್ ಈ ಕಡೆ ಐತಿ. ಆಮೇಲೆ ಮತ್ತೆ ಎಂಟ್ರಿಗೆ ಈ ಕಡೆ ಒಂದು ಸಣ್ಣ ಲೈನ್ ಐತಿ. ಎಂಟ್ರಿ ಜಲ್ದಿ ಮುಗಿತೈತಿ, ಬಟ್ ಈ ಕಡೆ ಟಿಕೆಟ್ ಕೌಂಟ್ರದ ಸಪ್ರೇಟ್ ಆಗ್ತೈತಿ. ಒಳಗೆ ಹೋಗಿ ಮಾಡ್ತೇವೆ. ಸ್ವಲ್ಪ ಮಂಗ್ಯ ಹಿಂಗೇನು ಅದಾವಿಲ್ಲೇ. ಸ್ವಲ್ಪ ಏನರ ಐಟಬಲ್ಸ್ ಇತ್ತು ಅಂತಂದ್ರೆ ಸ್ವಲ್ಪ ಕೇರ್ಫುಲ್ ಇರ್ಬೇಕು. ಹಂಗೆ ಸ್ವಲ್ಪ ಲೈನ್ ಅಂತೂ ಐತೆ, ರಶ್ ಅಂತೂ ಸಿಕ್ಕಾಪಟ್ಟಿ ಐತೆ. ಆ ಕಡೆ ನೋಡ್ಬೋದು ಸಿಕ್ಕಾಪಟ್ಟಿ ಕ್ರೌಡ್ ಅಂತೂ ಐತಿ. ಸ್ವಲ್ಪ ಓವರ್ ಕ್ರೌಡೆಡ್ ಐತೆ ಎಲ್ಲ ಕಡೆ. ಬಟ್ ಇಲ್ಲಿ ಬರೀ ಕ್ಯಾಶ್ ಅಷ್ಟೇ ತೊಗೊಳತ್ತಾರ ಅನ್ಸುತ್ತೆ, ಫೋನ್ಪೇ ಇಲ್ಲ. ಕ್ಯಾಶ್ ಅಷ್ಟೇ ಮೋಸ್ಟ್ಲಿ. ಕ್ಯಾಶ್ ಆಗಲೇ ಯಾರೋ ಆನ್ಲೈನ್ ಪೇಮೆಂಟ್ ಅಂತ ಮಾಡಿದ್ರೆ, ಬಟ್ ನೋಡ್ತೀವಿ ಮೋಸ್ಟ್ಲಿ ಕ್ಯಾಶ್ ಅಷ್ಟೇ ಇರ್ಬೋದು ಅನ್ಸುತ್ತೆ. ಸೊ ಒಳಗೆ ಬಂದ್ವಿ. ಈಗ ಸುಮ್ಮನೆ ಟಿಕೆಟ್ ತೊಗೊಂಡ್ವಿ ಅನ್ಸಾದೈತಿ. ಯಾರು ಟಿಕೆಟ್ ಚೆಕ್ ಮಾಡೋಕೆ ಇರಲಿಲ್ಲ ಅಲ್ಲೇ. ಕ್ರೌಡ್ ಅಂತೂ ಐತಿ, ಓಕೆ. ಲೈಕ್ ಅದು ಗುನಾ ಕೇವ್ಸ್ ಅಲ್ಲಿ ಇರ್ತೈತಲ್ಲ ಅಷ್ಟಂತೂ ಇಲ್ಲ, ಕಂಪೇರಿಟಿವ್ಲಿ ನೋಡಿದ್ರೆ ಅಷ್ಟಿಲ್ಲ. ಕ್ಲೈಮೇಟ್ ಮಸ್ತ್ ಕೋಲ್ಡ್ ಆಗೈತಿ. ಸೊ ಬೆಳಗ್ಗೆ ಲೇಕಿಗೆ ಹೋಗಿದ್ವಲ್ಲ, ಸೊ ಅವಾಗ ಸ್ವಲ್ಪ ಲೇಕ್ ಒಳಗೆ ಹೋಗಿ ಆಮೇಲೆ ಹೊರಗೆ ಬರ್ಬೇಕಾದ್ರೆ ಸ್ವಲ್ಪ ಬಿಸಿಲು ಬಂದಿತ್ತು, ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಆಗಿತ್ತು. ಸೊ ಈಗ ಕ್ಲೈಮೇಟ್ ಈಸ್ ಓಕೆ, ಮಸ್ತ್ ಕೋಲ್ಡ್ ಐತಿ. ಜನ ಅಂತೂ ಅದಾರ, ಬಟ್ ಓಕೆ. ಬಟ್ ನಾವು ಲಾಸ್ಟ್ ಟೈಮ್ ಕೊಡೈಕೆನಾಲ್ ಹೋಗಿದ್ವಲ್ಲ, ಅಲ್ಲಿ ಗುನಾ ಕೇವ್ಸ್ ಒಳಗಂತೂ ಸಿಕ್ಕಾಪಟ್ಟೆ ಜನ ಇದ್ರು. ಅದ್ರಕಿನ್ನ ಬೆಟರ್, ಹೌದಿಲ್ಲ? ಗುನಾ ಕೇವ್ಸ್ಕಿನ್ನ ಬೆಟರ್ ಇಲ್ಲ? ಫಾರ್ ಬೆಟರ್. ಗುನಾ ಕೇವ್ಸ್ನ ಕಾಲ್ ಇಡಕ್ಕೂ ಜಾಗ ಇರಲಿಲ್ಲ. ಪೈಕಾರ ವಾಟರ್ ಫಾಲ್ಸ್ ಕಡೆ ಹೊಂಟಿಲ್ಲ ನಾವೀಗ. ಇಲ್ಲಿ ಮಂದಿ ನೋಡಿದ್ರೆ, ಟ್ರಾಫಿಕ್ ನೋಡಿದ್ರೆ ಸಿಕ್ಕಾಪಟ್ಟಿ ಜಾಮ್ ಐತೆ ಅಂಥೇಳಿ ಅನ್ಸೈತಿ. ಸೊ ಇದು ಸ್ಕಿಪ್ ಮಾಡೇವೀಗ. ಪೈಕಾರ ಫಾಲ್ಸ್ ಒಂದು 10 ಮಿನಿಟ್ಸ್ ಏನೋ ಟ್ರಕ್ಕಿಂಗ್ ಐತಂತೆ. ಅಲ್ಲಿಂದ ಹೋಗಿ ಫಾಲ್ಸ್ ಕಡೆ ಹೋಗ್ಬೇಕು, ಬಟ್ ಜನ ಅಂತೂ ಸಿಕ್ಕಾಪಟ್ಟಿ ಕಾಣಿಸತ್ತಾರ. ಸೊ ಬೆಟರ್
ಪೈಕಾರ ಲೇಕ್ ಕಡೆನೇ ಹೋಗ್ತೀವಿ. ಅಲ್ಲಿ ಬೋಟಿಂಗ್, ಸ್ಪೀಡ್ ಬೋಟಿಂಗ್, ನಾರ್ಮಲ್ ಮೋಟ್ರ್ ಬೋಟ್ ಎಲ್ಲ ಐತಂತೆ. ನೋಡೋದು ಇಲ್ಲಿ ಎಕ್ಸ್ಪ್ಲೋರ್. ಇವ್ ಯಾಕೆ ಕಾರ್ ಹೊಡ್ಯಾತಾನೆ ಹಿಂದಿನವ್ಗೆ ಏನಾಯ್ತು ಹಂಗೆ? ಹಾರ್ಕೊಂಡು ಹೋಗೋ ಅನ್ಸತ್ತವ. ದೇರ್ ಇಸ್ ಅ ಚೇಂಜ್ ಇನ್ ಪ್ಲ್ಯಾನ್. ಸೊ ಪೈಕಾರ ಲೇಕ್ ಎಂಟ್ರಿ ಕಡೆ ಇದ್ವಿ. ಅವರು ಅಲ್ಲಿ ಎಂಟ್ರಿದವ್ರು ಅಂದರೆ ಅಟ್ಲೀಸ್ಟ್ 1.5 to 2 hours ವೇಟಿಂಗ್ ಐತಂತೆ ಬೋಟಿಂಗಿಗೆ. ಕ್ರೌಡ್ ಜಾಸ್ತಿ ಐತಂತ ಅಲ್ಲೂ. ಸೊ ಅಲ್ಲಿ ಹೊಂಟಿಲ್ಲ ಈಗ, ವಾಪಸ್ ಬೆಂಗಳೂರು ಸೈಡ್ ಹೊಂಟೇವಿ. ಯಾಕಂದ್ರೆ 2 hours ವೇಟ್ ಮಾಡಿ ಅಲ್ಲಿಂದ ಹೋಗೋದು ಭಾಳ ಲೇಟ್ ಆಕೈತಿ. ಆಮೇಲೆ ಸ್ವಲ್ಪ ಮಳೆನೂ ಚಾಲೂ ಆಗೈತಿ. ಸೊ ಮಳೆ ಚಾಲೂ ಆದ್ರಲ್ಲಿ ಬೋಟಿಂಗ್ ಇರ್ತೈತಿ ಇಲ್ಲ ಗೊತ್ತಿಲ್ಲ. ಕ್ಲೈಮೇಟ್ ಮಾತ್ರ ಮಸ್ತ್ ಆಗೈತಿ. ಜಾಕೆಟ್ ಎಲ್ಲ ಹಾಕ್ಕೊಂಡು ಮ್ಯಾಗ ರೇನ್ಕೋಟ್ ಹಾಕ್ಕೊಂಡೆ ನಾವು ಒಂದು. ನಮ್ಗೆ ವಿಡಿಯೋದಾಗ ವಾಯ್ಸ್ ಬೇರೆ ನನ್ನ ಅಷ್ಟೇ ಕೇಳಿಸ್ತಿರ್ಬೋದು. ನಿನ್ನೆ ಒಂದು ಇನ್ಸಿಡೆಂಟ್ ಆತ. ಆ್ಯಕ್ಚುಲಿ ನಿನ್ನೆ ರೆಸಾರ್ಟ್ ಮುಟ್ಟಿದ್ವಿ. ಸೊ ರೆಸಾರ್ಟ್ ಮುಟ್ಟ ಮೈಕ್ ಅರ್ಜವಿದ ಹೆಲ್ಮೆಟ್ದಾಗಿತ್ತು. ಸೊ DJI ಮೈಕ್ ಯೂಸ್ ಮಾಡ್ತೀವಿ ನಾವು. ಅದು ಮ್ಯಾಗ್ನೆಟಿಕ್ ಕ್ಲಿಪ್ ಇರುತ್ತೆ ಅದಕ್ಕೆ. ಸೊ ಮ್ಯಾಗ್ನೆಟ್ ಹೆಲ್ಮೆಟ್ಟಿಗೆ ಫಿಕ್ಸ್ ಮಾಡಿದ್ದೆ ನಾನು, ಡಬಲ್ ಸೈಡ್ ಟೇಪ್ ತೊಗೊಂಡು ನಮ್ದಕ್ಕೂ ಹಾಕಿದ್ದು. ಸೊ ನಂದು ಐತಿ ಹಾಕಿದ್ದು. ರೆಸಾರ್ಟ್ ಮುಟ್ಟಿದ ಮ್ಯಾಗ ಅಲ್ಲೆಲ್ಲೋ ಬಿದ್ದುಬಿಟ್ಟೈತದ. ಸೊ 1.5 hours ಅದು ಹುಡುಕ್ಯಾಡಕ್ಕೆ ಲೇಟ್ ಆತ. ಅದು ಹುಡುಕಿ ಮತ್ತು ಜಾಸ್ತಿ ಎಲ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲಿಲ್ಲ ಸಂಜಿಕೆ. ಅದಕ್ಕೆ ಬರೀ ಒಂದು ಕೆಫೆಗೆ ಹೋಗಿದ್ವಿ, ಈ ಕೆಫೆಗೆ. ಮ್ಯಾಗಿ ತಿನ್ಬೋದಲ್ಲ? ಮ್ಯಾಗಿ ಇದೆಯಾ ಆಂಟಿ? ಮ್ಯಾಗಿ ಹಾಂ, ಜೋರಾಗೈತಿ. ಆ್ಯಕ್ಚುಲಿ ರೇನ್ ಜಾಕೆಟ್ ಎಲ್ಲ ಹಾಕ್ಕೊಂಡಿದ್ವಿ ನಾವು. ಮಳೆನೂ ಐತೆ ನೋಡ್ರಿ. ರೇನ್ ಜಾಕೆಟ್ ಎಲ್ಲ ಹಾಕ್ಕೊಂಡಿದ್ವಿ. ಬಟ್ ಸ್ವಲ್ಪ ಹೊಟ್ಟೆ ಲೈಟಾಗಿ ಹಸ್ದಿತ್ತು. ಮುಂದೆ ಎಲ್ಲಿ ರೆಸ್ಟೋರೆಂಟ್ಸ್ ಇಲ್ಲ ಆ್ಯಕ್ಚುಲಿ. ಒನ್ ಆ್ಯಂಡ್ ಹಾಫ್ ಅವರ್ ಮಟ್ಟ. ಅದಕ್ಕೆ ಇಲ್ಲೇ ಸ್ವಲ್ಪ ಏನಾರು ಲೈಟಾಗಿ ತಿಂದು ಹೋಗೋಣ ಅಂಥೇಳಿ ಇಲ್ಲೇ ನಿಂತಿದ್ವಿ. ಮಳೆನೂ ಜೋರು ಐತಿ. ಸೊ ಇಲ್ಲೇ ಒಂದು ಕಾರ್ನ್ ತೊಗೊಂಡೇವಿ. ಆಮೇಲೆ ಮ್ಯಾಗಿ ಐತಿ ಇಲ್ಲೇ ಮಾಡತ್ತಾರ. ಸೊ ಅದೊಂದು ತಿಂದು ಇಲ್ಲಿಂದ ಹೋಗ್ತೇವೆ. ಬೈಕಿಲ್ಲಿ ನಿಲ್ಸೇವೆ. ಮಳೆನೂ ಮಸ್ತ್ ಬರೈತಿ. ಬಟ್ ಮಳೆಯಾಗ ಜಾಸ್ತಿ ಬ್ಲಾಗ್ ಮಾಡೋಕೆ ಆಗಂಗಿಲ್ಲ. ಯಾಕಂದ್ರೆ ಅದು ನೀರೆಲ್ಲ ಅಲ್ಲಿ ಲೆನ್ಸ್ ಮ್ಯಾಗ ಕುಂತಂದ್ರೆ ಅಷ್ಟು ಕ್ಲಿಯರ್ ಇರೋಂಗಿಲ್ಲ. ಸೊ ಇಲ್ಲಿಂದ ತಿಂದು ಸ್ವಲ್ಪ ಹೊತ್ತು ಬಿಟ್ಟು ಹೋಗ್ತೀವಿ. ನೀರಾಸ್ಗೂ ಆಗಿತ್ತು ನೋಡಿರಲ್ಲ ಇಟ್ಟಾರೆ. ಆ್ಯಕ್ಚುಲಿ 5 ಲೀಟ್ರ್ ಕ್ಯಾನ್ ಅಷ್ಟು ಸಿಗ್ತವೆ. ಇದು 1 ಲೀಟ್ರದ್ದು ರಿಯೂಸಬಲ್ ಬಾಟ್ಲ್ ಇಟ್ಟಾರೆ ನಮಗೆ ಬೇಕಂದ್ರೆ ಅಂತ ತೊಗೊಳಕ್ಕೆ. ಸೊ ಕಾರ್ನ್ ಐತಿ, ಕಾರ್ನ್ ತೊಗೊಂಡೇವೀಗ. ಹಂಗೈತಿ ಮಸ್ತ್ ಬಿಸಿ ಬಿಸಿ ಐತಲ್ಲ, ಹೋಗಿ ಬರೋದೈತೆ ನಾನು. ಮಸ್ತ್ ಐತಿ. ಓಕೆ, ಈ ಮಳೆಯಾಗ ಕಾರ್ನ್ ತಿನ್ನೋದು ಮಸ್ತ್ ಇರ್ತೈತಿ. ಫುಲ್ ಬಿಸಿ ಬಿಸಿ ಐತಿ. ಲೈಟಾಗಿ ಸ್ನ್ಯಾಕ್ಸ್ ತಿಂದ್ವಿ. ಸ್ನ್ಯಾಕ್ಸ್ ತಿಂದು ಬಿಟ್ವಿ ಇಲ್ಲಿಂದ. ಮ್ಯಾಪ್ ಹಾಕತ್ತೀನಿ, ಯಾಕೋ ಅದು ಸರ್ಚ್ ಆಗತ್ತಿಲ್ಲ. ನೆಟ್ವರ್ಕ್ ಅಂತೂ ಐತಿ. ಇಲ್ಲಿಂದ ಆಲ್ಮೋಸ್ಟ್ ಬಂಡೀಪುರ ಚೆಕ್ ಪಾಯಿಂಟ್ 1.5 kilometer ಆಗ್ತದೆ. 1.5 hours ಆಗ್ತೈತಿ. ನೋಡೋಣ, ಆದಷ್ಟು ಜಲ್ದಿ ಹೋಗಕ್ಕೆ ಟ್ರೈ ಮಾಡ್ಬೇಕು. ಯಾಕಂದ್ರೆ 6 ಗಂಟೆಗೆ ಅದು ಕ್ಲೋಸ್ ಬಂಡೀಪುರ ಗೇಟ್. ಇಲ್ಲ ಮತ್ತು ಬೇರೆ ಕಡೆಯಿಂದ ಎಲ್ಲೂ ಸುತ್ತಕ್ಕೆ ಹೋಗ್ಬೇಕಾಕೈತಿ. ಅಷ್ಟು ಕ್ಲೈಮೇಟ್ ಮಾತ್ರ ಮಸ್ತ್ ಆಗೈತಿ. ಮಳೆ ಅಷ್ಟು ಜಾಸ್ತಿ ಇಲ್ಲ, ಮಳೆ ಸ್ಟಾಪ್ ಆಗೈತಿ. ಬಟ್ ನೀರು ಫ್ಲೋ ಐತಿ. ಆಗಲೇ ಮಳೆ ಬಂದಿದ್ದು, ಆಗಲೇ ನಡುಗೆ ಸ್ವಲ್ಪ ಭಾಳ ಜೋರು ಬಂತು. ಈಗ ಲೈಟಾಗಿ ಡ್ರಿಸ್ಲಿಂಗ್ ಐತಿ. ಲೆಫ್ಟ್ ಸೈಡ್ ಫುಲ್ ತೆಗ್ಗೈತಿ, ಬಟ್ ಏನೂ ಕಾಣಿಸತ್ತಿಲ್ಲ. ಫುಲ್ ಫಾಗ್ ಐತಿ. ಈಗ ಜಸ್ಟ್ ರೇನ್ಕೋಟ್ ತೆಗೆದೆ, ಮಳೆ ನಿಂತಿತ್ತು. ಜಸ್ಟ್ ರೇನ್ಕೋಟ್ ತೆಗೆದೆ, ಮಳೆ ಚಾಲು ಆಗೈತೆ ಮತ್ತೆ. ಅಯ್ಯೋ, ಜೋರು ಆತಳಿ ಮಳೆ. ಹೇಳಿ
ಹಾ ಹಾ ಹಾ. ಇದ್ದಕ್ಕಿದ್ದಂಗೆ ಎಷ್ಟು ಜೋರ ಆತಲ್ಲ ಮಳೆ. ಅಲ್ಲಿ ನಡುಕ್ಕೆ ಇದು ಹಣ್ಣು ಮಾರಾತಿದ್ರು ಅಂತ ತಿನ್ನಾಕಿದ್ವಿ. ಯಾವ ಹಣ್ಣದ? ವುಡ್ ಆ್ಯಪಲ್ ತಿನ್ನಾಕ ನಿಂತಿದ್ವಿ. ಸೊ ಆಲ್ಮೋಸ್ಟ್ ಒಂದು ಅರ್ಧ ತಾಸಿಂದ ಮಳೆ ಇರಲಿಲ್ಲ ಲಾಸ್ಟ್. ರೈನ್ ಜಾಕೆಟ್ ಎಲ್ಲ ತೆಗೆದಿಟ್ಕೊಳ್ಳೇನ ಮತ್ತೆ ಮಳೆ ಚಾಲು ಆಯ್ತು. ಸೊ ನೋಡ್ಬೋದು ಹೆವಿ ಆಗೈತೆ ಮಳೆ ಮಾತ್ರ. ಮಳೆ ಹೆವಿ ಐತಿ. ಈಗ ನೋಡೋಕ್ಕಂತೂ ಏನು ಸಿಗಂಗಿಲ್ಲ ಇದ್ರಾಗ. ಸೊ ಮುಂದೆ ಸ್ವಲ್ಪ ಮಳೆ ಸ್ಲೋ ಆದ್ಮ್ಯಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತೇನಂತ. ಮತ್ತು ಜ್ವರ ತಲೋ ಮಳೆ ನಡಕ್ಕೆ ಸ್ವಲ್ಪ ಜೋರು ಬರೋದು ಹೋಗೋದಾಗತೈತಿ. ಬಟ್ ಕ್ಲೈಮೇಟ್ ಮಾತ್ರ ಮಸ್ತ್ ಆಗೈತಿ. ಮಧುಮಲ ಎಂಟ್ರಿ ಆದ್ವಿ ಚೆಕ್ ಪಾಯಿಂಟ್. ನಡಕ್ಕೆ ಸಿಕ್ಕಾಪಟ್ಟೆ ಜೋರು ಮಳೆ ಬಂದಿತ್ತು. ಸೊ ಅದಕ್ಕೆ ಕ್ಯಾಮ್ರಾ ಆಫ್ ಮಾಡಿದ್ದೆ. ಗೈಸ್ ಇದಾರೆ ನೋಡ್ರಿ ಚೆಕ್ ಪಾಯಿಂಟ್. ಹಿಂಗೆ ಈ ಕಡೆಯಿಂದ ಹೋಗಕ್ಕೆ ಹೋಗ್ಬೇಡ್ರಿ. ಆ ಕಡೆಯಿಂದ ಬಂದ್ರೆ ಹಿಂಗೆ ಲೆಫ್ಟ್. ಇಲ್ಲಿ ಮುಂದೆ ಹೋದ್ರೆ ಮತ್ತೆ ಹೊಳೆ ಕಳಿಸ್ತಾರೆ. 14 ಕಿಲೋಮೀಟ್ರ್ ಮುಂದೆ ಹೋಗಿ ಬರ್ಬೇಕು. ಸೊ ಹಿಂಗೆ ರೈಟ್ ತೊಗೋರಿ ಬೆಂಗಳೂರಿಂದ ಬಂದಾಗ. ಅಲ್ಲಿ TN 43 ಅಷ್ಟೇ ಬಿಡ್ತಾರೆ, ಬೇರೆ ಯಾವ್ದು ಬಿಡೋಂಗಿಲ್ಲ. ಯಾಕೆ ಗೊತ್ತಿಲ್ಲ, ಮೋಸ್ಟ್ಲಿ ಆಕ್ಸಿಡೆಂಟ್ಸ್ ಅದು ಏನಾರ ಜಾಸ್ತಿ ಆಗತ್ತಿರ್ಬೋದು ಅನ್ಸುತ್ತಲ್ಲೇ, ಅದಕ್ಕೆ ಬಿಡತ್ತಿಲ್ಲ. ಸೊ ಗೈಸ್ ಫೈನಲಿ ಒಂದು ರೀಚ್ ಆದ್ವಿ. ಸೊ ಇಟ್ಸ್ ಆಲ್ಮೋಸ್ಟ್ 10:27. ನಡುಕ್ಕೆ ಬಂಡೀಪುರದಾಗೆಲ್ಲ ಸಿಕ್ಕಾಪಟ್ಟಿ ಮಳೆ ಇತ್ತು. ಆಮೇಲೆ ಬಂಡೀಪುರ ಎಕ್ಸಿಟ್ ಆದಮೇಲೆ ಅಲ್ಲಿ ನಾವು ಸ್ವಲ್ಪ ಸ್ಟಾಪ್ ತೊಗೊಂಡಿವಿ ಒಂದೆ. ಬಟ್ ಅಲ್ಲಿಂದನೂ ಕಂಟಿನ್ಯೂ ಕನಕಪುರ ದಾಟಿ ಮುಂದೆ ಬರೋವರೆಗೂ ಮಳೆ ಇತ್ತು. ಸೊ 11 o'clock ರೀಚಿಂಗ್ ಟೈಮ್ ತೋರಿಸೋದಿತ್ತು. ಬಟ್ ಅದಕ್ಕಿಂತ ಜಲ್ದಿನೇ ಬಂದು ಮುಟ್ಟಿದ್ವಿ. 10:25 ಆಲ್ಮೋಸ್ಟ್. ನಡಕಲ್ಲಿ ಯಾವ ಊರದ ಊಟ ಮಾಡಿದ್ದೆ? ಮಳವಳ್ಳಿ ಅಂತೇನೋ ಊರಿತ್ತು. ಸೊ ಅಲ್ಲೊಂದು ರೆಸ್ಟೋರೆಂಟ್ ದಬಾ ಟೈಪ್ ಇತ್ತು. ಸೊ ಅಲ್ಲೇ ಊಟ ಮಾಡಿದ್ವಿ. ಸೊ ಅಲ್ಲಿ ಊಟ ಮಾಡಾದ್ಮೇಲೂ ಮಳೆ ಇತ್ತು ಕಂಟಿನ್ಯೂ. ಓವರ್ ಆಲ್ ಟ್ರಿಪ್ ಚಲೋ ಇತ್ತು. ಸ್ವಲ್ಪ ಟೈರಿಂಗ್ ಆಯ್ತು ಇವತ್ತು. ಜರ್ನಿನ ಭಾಳ ಆಯ್ತು, ಲೈಕ್ ಟ್ರಾಫಿಕ್ಕು ಭಾಳ ಇತ್ತು. ಸೊ ವಿಡಿಯೋ ಲೈಕ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಸಿಗೋಣಂತ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.